ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸಮಾಸಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಸಮಾಸಗಳಲ್ಲಿ ಎಷ್ಟು 8 ಭಾಗಗಳು. ಅದರಲ್ಲಿ ಫಸ್ಟ್ ಒನ್ ತತ್ಪುರುಷ ಸಮಾಸ, ಸೆಕೆಂಡ್ ಒನ್ ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಲಾಸ್ಟ್ ಒನ್ ಯಾವುದು ಅಂದ್ರೆ ಗಮಕ ಸಮಾಸ. ಇನ್ನು ಅದರಲ್ಲಿ ಫಸ್ಟ್ ಒನ್ ಯಾವುದಂದ್ರೆ ದ್ವಿಗು ಸಮಾಸವನ್ನು ನೋಡೋಣ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಇಲ್ಲಿ ನೋಡಿ, ಫಸ್ಟ್ ಮೇಲೇನೆ ಕೊಟ್ಟಾರ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಅಂತ. ಪೂರ್ವ ಪದ ಅಂದ್ರೆ ಇವಾಗ ಇಲ್ಲಿ ನೋಡ್ರಿ 1 2 3 4 5 ಅಂತೇನು ನಂಬರ್ಗಳು ಬಂದಾವು. 1 2 3 4 ಅಂತೇನು ಬಂದೈತಲ್ಲ, ಇವು ಯಾವುವು ಅಂದ್ರೆ ಸಂಖ್ಯಾವಾಚಕ. ಇನ್ನು ನಾಮಪದದೊಡನೆ ಸೇರಿ ಆಗುವ ಪದಗಳನ್ನು ನಾವೇನು ಹೇಳ್ತೀವಿ, ದ್ವಿಗು ಸಮಾಸ ಅಂತ ಕರಿತೀವಿ. ಇವಾಗ ಅದಕ್ಕೆ ಉದಾಹರಣೆ ನೋಡಿ. ಒಗ್ಗಟ್ಟನ್ನು ನಾವು ಬಿಡಿಸಿ ಬರೆದಾಗ 1 ಪ್ಲಸ್ ಕಟ್ಟು, 1 ಬಂದು ಸಂಖ್ಯಾವಾಚಕ, ನಾಮಪದ ಬಂದು ಕಟ್ಟು, ಎರಡು ಸೇರಿದಾಗ ಇದು ಯಾವ ಸಮಾಸವಾಗುತ್ತಾ, ದ್ವಿಗು ಸಮಾಸ. ಸೆಕೆಂಡ್ ಒನ್ ಇಮ್ಮಡಿ, 2 ಮಡಿ, ಇಲ್ಲಿ 2 ಬಂದು ಸಂಖ್ಯಾವಾಚಕ. ಇವು ಕುರಿತು ಇವು ಏನು ನಂಬರ್ ಬಂದಿರ್ತಾವಲ್ಲ ಅದನ್ನ ನೋಡಿ ನಾವು ಸಮಾಸಗಳನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ತ್ರಿನೇತ್ರ, 3 ಪ್ಲಸ್ ನೇತ್ರ. ಇನ್ನು ದ್ವಿಪದಿ, 2 ಪ್ಲಸ್ ಪದಿ, ದ್ವಿಪದಿ. ಇನ್ನು ದಶ ದಿಕ್ಕು, 10 ಪ್ಲಸ್ ದಿಕ್ಕು. ಪಂಚಾಂಗ, 5 ಪ್ಲಸ್ ಅಂಗ ಪಂಚಾಂಗ. ಸಪ್ತ ಸ್ವರ, 7 ಪ್ಲಸ್ ಸ್ವರ, ಸಪ್ತ ಸ್ವರ. ಈ ಥರ ಏನು ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಾಗಿರುತ್ತದ ಅದು ಯಾವ ಸಮಾಸವಂದ್ರೆ ದ್ವಿಗು ಸಮಾಸ ಅಂತ ನಾವು ಸುಲಭವಾಗಿ ಸಮಾಸಗಳನ್ನು ಕಲಿಬಹುದು. ಇದೇ ರೀತಿ ಸಮಾಸವನ್ನು ಕಂಡುಹಿಡಿಯಬಹುದು. ಇನ್ನು ಸೆಕೆಂಡ್ ಒನ್ ಬಂದು ಕ್ರಿಯಾ ಸಮಾಸ. ಪೂರ್ವ ಪದವು ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯೆಯನ್ನು ಸೂಚಿಸುತ್ತಿದ್ದರೆ ಅಂತಹ ಸಮಾಸವನ್ನು ಕ್ರಿಯಾ ಸಮಾಸ ಎಂದು ಕರೆಯುತ್ತೀವಿ. ಇಲ್ಲಿ ನೋಡ್ರಿ, ದ್ವಿತೀಯ ವಿಭಕ್ತಿಯನ್ನ ಒಳಗೊಂಡಿರುತ್ತ. ಯಾವುದು ನಾಮಪದವು ದ್ವಿತೀಯ ವಿಭಕ್ತಿಗಳನ್ನ ಒಳಗೊಂಡಿರುತ್ತ ಮತ್ತು ಅದು ಕ್ರಿಯೆ, ಒಂದು ಕೆಲಸವನ್ನು ಮಾಡುವುದ ತಿಳಿಸಿಕೊಡುವುದು ಯಾವುದು ಅಂದ್ರೆ ಕ್ರಿಯಾ ಸಮಾಸ. ಇಲ್ಲಿ ನೋಡಿ, ಮೈ ಮುಟ್ಟಿ, ಮೈಯನ್ನು ಮುಟ್ಟಿ. ದ್ವಿತೀಯ ಹಣ್ಣು, ಹೌದು ತಾನೆ, ದ್ವಿತೀಯ ಹಣ್ಣು ಅಂದಾಗ ಮೈಯನ್ನು ಅಂತ ಬಂತು. ಹಂಗಾಗಿ ಕ್ರಿಯಾ ಸಮಾಸದಲ್ಲಿ ನಾವು ಈಸಿಯಾಗಿ ಒಂದು ಟ್ರಿಕ್ಸ್ ಅನ್ನೋದು ಏನಂದ್ರೆ ಹಣ್ಣು ಅಂತ ಬಂತು ಅಂದ್ರೆ ಅದು ಯಾವ ಸಮಾಸ ಅಂತ ಕಂಡುಹಿಡಿಯಬೇಕು, ಕ್ರಿಯಾ ಸಮಾಸ ಅಂತ ಕಂಡುಹಿಡಿಯಬೇಕು. ಇನ್ನು ದ್ವಿಗು ಸಮಾಸದಲ್ಲಿ ಏನು ಬರುತ್ತಾ, ಸಂಖ್ಯಾಸೂಚಕ ಪದಗಳು ಬಂದಿರ್ತಾವೆ. ಹಾಗಾಗಿ ನಾವು ಅದನ್ನ ದ್ವಿಗು ಸಮಾಸ ಅಂತ ಕಂಡುಹಿಡಿಯಬೇಕು. ಕ್ರಿಯಾಪದದಲ್ಲಿ ಏನಂದ್ರೆ ಹಣ್ಣು ಬಂದಿತ್ತು ಅಂದ್ರೆ ಅದು ಕ್ರಿಯಾ ಸಮಾಸ. ಕೈ ಮುಗಿದು, ಕೈಯನ್ನು ಮುಗಿದು. ಮೈದೊಳೆ, ಮೈಯನ್ನು ಪ್ಲಸ್ ತೊಳೆ. ಶಿರಬಾಗಿ, ಶಿರವನ್ನು ಬಾಗಿ. ಹಣ್ಣು ತಿನ್ನು, ಹಣ್ಣನ್ನು ತಿನ್ನು. ವಿಷಕಾರು, ವಿಷವನ್ನು ಕಾರು. ಇನ್ನು ನೆಕ್ಸ್ಟ್ ಒನ್ ಬಂದು ಇವಾಗ ದ್ವಿಗು ಸಮಾಸ ಆಯಿತು, ಕ್ರಿಯಾ ಸಮಾಸ ಆಯಿತು. ಇನ್ನು ನೆಕ್ಸ್ಟ್ ಬಂದು ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃದಂತವಾಗಿದ್ದು ಅದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ಗಮಕ ಸಮಾಸ.
ಈ ಹೊಲ, ಇದು ಪ್ಲಸ್ ಹೊಲ. ಮದ್ದಾನೆ, ಮದಿಸಿದ ಆನೆ. ಆ ಮನುಷ್ಯ, ಅವನು ಪ್ಲಸ್ ಮನುಷ್ಯ. ಈ ಶಾಲೆ, ಇದು ಪ್ಲಸ್ ಶಾಲೆ. ಆ ಕಲ್ಲು, ಅದು ಪ್ಲಸ್ ಕಲ್ಲು. ಇದು ಅದು, ಇದು ಅವನು ಅಂತ ಏನು ಬಂದೈತಿ, ಇವು ಏನಂದ್ರ ಸರ್ವನಾಮಗಳು. ಸರ್ವನಾಮಗಳನ್ನ ಸೇರಿತ್ತು ಅಂದ್ರ ಅದು ಯಾವುದು ಅಂದ್ರ ಗಮಕ ಸಮಾಸ. ಥ್ಯಾಂಕ್ ಯು. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮುಂದಿನ ಸಮಾಸಗಳೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.